ರಸ್ತೆ ಗುಂಡಿಗಳು ಬೆಂಗಳೂರಿನ ಮಾನ ಹರಾಜು ಹಾಕ್ತಾ ಇವೆ. ಉದ್ಯಮಿಗಳು, ಖಾಸಗಿ ಕಂಪನಿಗಳ ಸಿಬ್ಬಂದಿ ಇವರೆಲ್ಲ ರಸ್ತೆ ಗುಂಡಿಗಳಿಂದ ಬೇಸತ್ತು ಬೆಂಗಳೂರಿನ ಸಹವಾಸವೇ ಬೇಡ ಅಂತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಇದೆಲ್ಲ ಬ್ಲಾಕ್ ಮೇಲ್ ತಂತ್ರ ಅನ್ನುವಂಥ ರೀತಿಯಾಗಿ ಇದನ್ನು ಪರಿಗಣಿಸಿದ್ದಾರೆ ಅಂತ ಕಾಣಿಸುತ್ತೆ. ಹೀಗೆ ಬ್ಲಾಕ್ ಮೇಲ್ ಯಾರಾದರೂ ಸರ್ಕಾರವನ್ನು ಮಾಡಿದ್ರೆ ಅದು ಸರಿ ಇರೋಲ್ಲ ಅನ್ನುವಂಥ ರೀತಿಯಾಗಿ ಕೆಂಗಣ್ಣನ್ನ ಬೀರಿದ್ದಾರೆ ಕೂಡ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ವಾಹನಗಳು ಕುಂಟುತ್ತಾ ತೆವಳುತ್ತಾ ಸಾಗ್ತಿವೆ. ವಾಹನ ಸವಾರರ ಪಾಡಂತೂ ದೇವರಿಗೆ ಪ್ರೀತಿ. ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಬೇಕು ಅಂದ್ರೆ ಜನ ಜೀವ ಕೈಯಲ್ಲಿ ಹಿಡ್ಕೊಂಡೇ ಬರಬೇಕು. ಯಾಕಂದ್ರೆ ಏರಿಯಾದಲ್ಲೂ ರಸ್ತೆಯಲ್ಲೂ ಸಾವಿರಾರು ಗುಂಡಿಗಳು ಬಲಿಗಾಗಿ ಕಾಯ್ತಿವೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ವಾಹನ ಸವಾರರಷ್ಟೇ ಅಲ್ಲ, ಉದ್ಯಮಿಗಳು ಕೂಡ ಬೇಸತ್ತು ಹೋಗಿದ್ದಾರೆ. ನಿನ್ನೆಷ್ಟೇ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಬೆಂಗಳೂರಿನ ಸಹವಾಸವೇ ಬೇಡ, ನಾವು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಅಸಮಾಧಾನ ಹೊರಹಾಕಿದ್ರು. ಉದ್ಯಮಿಗಳು ಕೂಡ ಆಕ್ರೋಶ ಹೊರಹಾಕಿದ್ರು. ಈ ರೋಡ್ ನಾವು ನೋಡ್ತಾ ಇದ್ದು ಒಂದು 5 ವರ್ಷ ಆಯ್ತು. ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದು 7 ಇಯರ್ಸ್ ಇಂದ. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಸೊ ಇವಾಗ ನಡ್ಕೊಂಡು ಬರ್ಲಿಕ್ಕೂ ಇಲ್ಲಿ ಕಷ್ಟ, ಅಷ್ಟೊಂದು ಧೂಳು, ಮಳೆ ಬಂದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ನೀರು ಹೋಗಲ್ಲ. ಅಲ್ಲಿ ಮೇನ್ ಏನು ಸರ್ಕಲ್ ಇದೆ ಅಲ್ಲಿ ಫುಲ್ ನೀರು ತುಂಬೋಗ್ಬಿಡತ್ತೆ. ಉದ್ಯಮಿಗಳು ಬೆಂಗಳೂರು ಬಿಡುವ ವಿಚಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದ ಹೆಮ್ಮೆಯ ಬೆಂಗಳೂರು ನಗರದ ಪ್ರತಿಷ್ಠೆಗೆ ಘೋರ ಪೆಟ್ಟು ಬಿದ್ದಿದೆ. ಬೆಂಗಳೂರು ಈಗ ಗುಂಡಿಯೂರು ಆಗಿ ಕುಖ್ಯಾತಿ ಆಗ್ತಿರುವುದು ದುರ್ದೈವ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಬ್ಬರು ಈ ಅಪಮಾನಕ್ಕೆ ಹೊಣೆಗಾರರು. ಕಂಪನಿಗಳು ರಾಜ್ಯ ಸರ್ಕಾರದ ಮೇಲೆ ಭರವಸೆ ಕಳೆದುಕೊಂಡು ನೆರೆ ರಾಜ್ಯಗಳತ್ತ ವಲಸೆ ಹೋಗ್ತಿವೆ. ಕಂಪನಿಗಳಿಗೆ ನನ್ನ ಮನವಿ ಇಷ್ಟೇ, ನೀವು ಬೆಂಗಳೂರು ಬಿಡೋದು ಬೇಡ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ಪಾಠ ಕಲಿಸ್ತೇವೆ. ನಿಮ್ಮ ಜೊತೆ ನಾವು ಮತ್ತು ಇಡೀ ಕರ್ನಾಟಕ ಜನತೆ ಇದ್ದೇವೆ. ನಾವೆಲ್ಲರೂ ಸೇರಿ ಬೆಂಗಳೂರು ನಗರವನ್ನ ಬದಲಿಸೋಣ. ಗುಂಡಿಗಳಿಂದ ಹೈರಾಣ, ಬೆಂಗಳೂರು ಬಿಡ್ತೀವಿ, ಉದ್ಯಮಿಗಳು ಧಮ್ಕಿ. ಬ್ಲಾಕ್ ಮೇಲ್ ನಡೆಯಲ್ಲ, ಬೆದರಿಕೆಗೆ ಹೆದರಲ್ಲ, ಡಿ.ಕೆ.ಶಿ ಗರಂ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಗರಂ ಆದ್ರು. ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳಿವೆ. 25 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಒಳ್ಳೆಯ ಸೌಲಭ್ಯ ಇರೋದಕ್ಕೆ ಇಲ್ಲಿ ಕಂಪನಿಗಳನ್ನ ನಡೆಸ್ತಿದ್ದಾರೆ. ಯಾರೋ ಬ್ಲಾಕ್ ಮೇಲ್ ಮಾಡಿದ್ರೆ, ಬೆದರಿಕೆ ಹಾಕಿದ್ರೆ ಹೆದರಲ್ಲ, ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. Threatening us, blackmailing us is up to them. We are not least bothered about it. We will do our job. ಡಿಕೆ ಹೀಗೆ ಹೇಳ್ತಿದ್ದಂತೆ ನೆರೆಯ ರಾಜ್ಯದ ಆಂಧ್ರದ ಸಚಿವ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ನಾರಾ ಲೋಕೇಶ್ ಟ್ವೀಟ್ ಮಾಡಿದ್ದಾರೆ. ನಾವು ಉದ್ಯಮಿಗಳಿಗೆ ಬ್ಲಾಕ್ ಮೇಲ್ ಮಾಡಲ್ಲ, ಅವರಿಗೆ ಗೌರವ ಕೊಡ್ತೀವಿ ಅಂತ ಕಾಂಗ್ರೆಸ್ಗೆ ಟ್ವಿಟರ್ನಲ್ಲಿ ಕುಟುಕಿದ್ದಾರೆ. ಏನ್ ರೋಡುಗುರು ಟಿವಿ9 ಅಭಿಯಾನದ ಇಂಪ್ಯಾಕ್ಟ್. ಗುಂಡಿ ಮುಚ್ಚಲು ನವೆಂಬರ್ ಡೆಡ್ಲೈನ್, ಅಖಾಡಕ್ಕಿಳಿದ ಅಧಿಕಾರಿಗಳು. ಇನ್ನು ಬ್ಲಾಕ್ ಬಕ್ ಕಂಪನಿ ಇರುವ ಔಟರ್ ರಿಂಗ್ ರೋಡ್ ನಲ್ಲಿ ಇವತ್ತು ಟಿವಿ9 ರಿಯಾಲಿಟಿ ಚೆಕ್ ನಡೆಸಿತು. ಏನ್ ರೋಡುಗುರು ಅಭಿಯಾನದಲ್ಲಿ ಬಣತ್ತೂರು, ಬನ್ನೇರುಘಟ್ಟದ ಕೊಟ್ಟಿಗೇರಿ ರಸ್ತೆಯಲ್ಲೂ ಮೃತ್ಯು ಗುಂಡಿಗಳ ದರ್ಶನವಾಯಿತು. ಏನ್ ರೋಡುಗುರು ಟಿವಿ9 ಅಭಿಯಾನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನ ಮುಚ್ಚಲು ಡೆಡ್ಲೈನ್ ನೀಡಿದ್ದಾರೆ. ಮತ್ತೊಂದೆಡೆ ಅಧಿಕಾರಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಶಿವಾನಂದ ಸರ್ಕಲ್ ಸೇರಿದಂತೆ ಹಲವೆಡೆ ರಸ್ತೆ ಗುಂಡಿಗಳನ್ನ ಪರಿಶೀಲನೆ ಮಾಡಿತು. ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಗುಂಡಿ ಮುಚ್ಚಲು ನವೆಂಬರ್ ಡೆಡ್ಲೈನ್ ಕೊಡ್ತಿದ್ದಂತೆ ಇತ್ತ ಬಿಜೆಪಿ ನಾಯಕರು ಉರಿದುರಿದು ಬೀಳ್ತಿದ್ದಾರೆ. ಈಗ 2.5 ವರ್ಷ ಆಗಿದೆ. ಈ ಮನೆಯಾಳ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಏನು ಹಣ ಬಿಡುಗಡೆ ಮಾಡಿಲ್ಲ. ಈಗ ಒಂದೇ ಸರಿ 2.5 ವರ್ಷದ್ದು ಏನು ಟಾರ್ ಹಾಕಬೇಕಾಯ್ತು, ಆಸ್ಫಾಲ್ಟ್ ಮಾಡಬೇಕಾಯ್ತು, ಮೋರಿಗಳು ಮಾಡಬೇಕಾಯ್ತು, ಅಷ್ಟನ್ನು ಒಂದೇ ಸರಿ ನವೆಂಬರ್ ಒಳಗಡೆ ಮುಚ್ಚಬೇಕಂದ್ರೆ ಯಾರಾದರೂ ಕಿಂದ್ರ ಜೋಗಿನೇ ಬರಬೇಕು. ಕಾಂಗ್ರೆಸ್ ಬಂದರೆ ರಸ್ತೆ ಒಳಗೆ ಸಿಡುಬು ರೋಗ ಕಾಣಿಸ್ಕೊಳ್ಳುತ್ತೆ ಅಂತ, ಅಂದರೆ ಗುಂಡಿಗಳದ್ದೇ ಸಿಡುಬು ಕಾಣಿಸ್ಕೊಳ್ಳುತ್ತೆ ಅಂತ. ರಸ್ತೆಗಳಲ್ಲಿ ಗುಂಡಿಗಿಂತ ಗುಂಡಿ ಒಳಗೆ ರಸ್ತೆ ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ. ಉಪಮುಖ್ಯಮಂತ್ರಿಗಳು ನವೆಂಬರ್ ಒಳಗೆ ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಗುಂಡಿ ಮುಚ್ತಾರೋ ಅಥವಾ ಜನನೇ ಇವ್ರನ್ನ ಗುಂಡಿಲಿ ಮುಚ್ಚಬೇಕೋ ನೋಡೋಣ. ಅದೇನೇ ಇರಲಿ,
ಬೆಂಗಳೂರಿನಲ್ಲಿ ವಾಹನ ಸವಾರರದ್ದು ನಿತ್ಯ ನರಕವನ್ನ ಅನುಭವಿಸುತ್ತಿದ್ದಾರೆ. ಆದಷ್ಟು ಬೇಗ ಗುಂಡಿ ಮುಕ್ತ ಬೆಂಗಳೂರಾಗ್ಲಿ. ಶಾಂತಮೂರ್ತಿ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.